ಎಲ್ಲರಿಗೂ ನಮಸ್ಕಾರ. ಪ್ರಶ್ನೆ ಹೀಗಿದೆ: 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ನಂತರ ಏನು ಮಾಡಬೇಕು? ಕಂಸದ ಉದ್ದ ಕಂಡುಹಿಡಿಬೇಕು ಫಸ್ಟು. ಆಮೇಲೆ ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಕಂಡುಹಿಡಿಬೇಕು. ಓಕೆ. ನಂತರ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಇಷ್ಟು 3 ಅಂಶಗಳ ಪರಿಹಾರವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಓಕೆ. ಫಸ್ಟ್ ಒಂದು ವೃತ್ತ ರಚನೆ ಮಾಡ್ಕೊಳ್ತೀನಿ ನೋಡಿ. ಈ ವೃತ್ತದಲ್ಲಿ ಕೇರ್ಫುಲ್ ಆಗಿ ಗಮನಿಸಿ. ಓಕೆ, ಇದು ವೃತ್ತ ತಗೊಂಡಿನಿ. ಇದಕ್ಕೆ ಒಂದು ಕೇಂದ್ರ ಕೋನ. ಫಸ್ಟ್ ಕೇಂದ್ರ ಬಿಂದು ಗುರುತು ಮಾಡ್ಕೊಳ್ತೀನಿ. ಕೇಂದ್ರ ಬಿಂದು, ಇದಕ್ಕೆ ಓ ಕೇಂದ್ರ ಬಿಂದು ಅಂತ ತಗೊಳ್ತೀನಿ. 21 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದಲ್ಲಿ ಒಂದು ಕಂಸವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ತಗೊಳ್ತೀವಿ. ಓಕೆ, ಇದು ಒಂದು ತ್ರಿಜ್ಯ. ಫಸ್ಟ್ ಒಂದು ತ್ರಿಜ್ಯ ತಗೊಂಡಿನಿ. ಇದು ಓ ಎ ಅಂತ ತಗೊಳ್ಳೋಣ. ತ್ರಿಜ್ಯ ಎಷ್ಟಿದೆ ಅಂತಂದ್ರೆ 21 ಸೆಂಟಿಮೀಟರ್. ಕೇಂದ್ರ ಕೋನ ಎಷ್ಟು ಉಂಟಾಗತ್ತೆ? ಇಲ್ಲಿ ಕಂಸ ಅಂದ್ರೆ ಈ ಕಡೆ ಅಲ್ಲ, ಅದು ಕಂಸ ಎಷ್ಟಿರುತ್ತಪ್ಪ ಅಂದ್ರೆ ಕೇಂದ್ರ ಕೋನ 60 ಡಿಗ್ರಿಯನ್ನು ಉಂಟು ಮಾಡುತ್ತೆ ಅಂತ ಆಗತ್ತೆ. ಇಲ್ಲಿ 60 ಡಿಗ್ರಿ ಉಂಟಾಗತ್ತೆ ಕೇಂದ್ರ ಕೋನ. ಓಕೆ, ಇದು ಕಂಸ. ಇದು ಈ ಕಂಸದ ಉದ್ದವನ್ನು ಮೊದಲು ಕಂಡುಹಿಡ್ಕೊಳ್ಳೋಣ. ಇದನ್ನು ಬಿ ಅಂತ ತಗೊಳ್ತೀನಿ. ಎ ಓ ಬಿ. ಓಕೆ, ಫಸ್ಟ್ ಏನು ಮಾಡೋಣ? ಈ ಕಂಸದ ಉದ್ದ ಕಂಡುಹಿಡಿಯೋಣ. ಎ ಬಿ ಅನ್ನೋದು ನೋಡಿ, ಈ ಕಂಸದ ಉದ್ದ. ಕಂಸದ ಉದ್ದವನ್ನು ಕಂಡುಹಿಡಿಬೇಕು ಅಂತಂದ್ರೆ ನಮ್ಮ ಸೂತ್ರ ಗೊತ್ತು ಏನು? ಥೀಟಾ ಡಿವೈಡೆಡ್ ಬೈ 360 ಇಂಟು 2πr ಅಂತ ಹೇಳಿ. ಹೌದಾ? ಅಂದರೆ ನಮಗೆ ಇಲ್ಲಿ ಬೇಕಾಗಿರುವಂಥ ಅಂಶ ಏನು? ಕೊಟ್ಟಿರುವಂಥ ಅಂಶ ಮೊದಲು ಬರ್ಕೊಳ್ತೀನಿ. ತ್ರಿಜ್ಯ ಕೊಟ್ಟಾರ. ತ್ರಿಜ್ಯ ಎಷ್ಟಿದೆ? 21 ಸೆಂಟಿಮೀಟರ್. ತ್ರಿಜ್ಯ ಎಷ್ಟು? 21 ಸೆಂಟಿಮೀಟರ್. 21 ಸೆಂಟಿಮೀಟರ್ ಇದೆ. ಆಮೇಲೆ 60 ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಅಂದರೆ ತೀಟ ಎಷ್ಟು ಕೊಟ್ಟರು? ಇದರಲ್ಲಿ 60 ಡಿಗ್ರಿ ಅಂತೇಳಿ ಇದೆ. ಓಕೆ, ಕೊಟ್ಟಿರುವಂಥ ದತ್ತಾಂಶ. ಈಗ ನಾವು ಕಂಡುಹಿಡಿಬೇಕಾಗಿರೋದು ಮೊದಲನೇದಾಗಿ ಕಂಸದ ಉದ್ದ ಕಂಡುಹಿಡ್ಕೊಳ್ಳೋಣ. ಕಂಸದ ಉದ್ದ. ಕಂಸದ ಉದ್ದ ಕಂಡುಹಿಡಿಬೇಕಂದ್ರೆ ಸೂತ್ರ ಏನು ಯೂಸ್ ಮಾಡಿವಿ ನಾವು? ಇಸ್ ಈಕ್ವಲ್ ಟು ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಈ ಸೂತ್ರವನ್ನು ಬಳಸಿವಲ್ಲ, ಬೆಲೆ ಆದೇಶ ಮಾಡಿಬಿಡೋಣ. ಇಸ್ ಈಕ್ವಲ್ ಟು, ಇದು ತೀಟಾ ಅಂದ್ರೆ 60 ಡಿಗ್ರಿ ತಗೊಳ್ತೀನಿ, ಡಿವೈಡೆಡ್ ಬೈ ಇದು 360 ಇಂಟು 2 ಇಂಟು ಪೈ ಅಂತಂದ್ರೆ 22/7 ತಗೊಳ್ಳಿ. 22 ಪೈ ಅಂದ್ರೆ ಎಷ್ಟು ತಗೊಳ್ಬೇಕು? 22/7. ಇದು 2 ಅದ ನೋಡಿ. ಇಂಟು 6. ತ್ರಿಜ್ಯ ಅಂತಂದ್ರೆ ಎಷ್ಟದ? 21. ಯಾವ ಛೇದ ಹೋಗುತ್ತೆ ಅದನ್ನು ಛೇದ ಹೊಡೆಯೋಣ. 0 0 ಕ್ಯಾನ್ಸಲ್ ಆಯಿತು. 6 1 6 6 36 ಆಯಿತು. ಇದು 7 1 7 3 21. ಓಕೆ, ನೆಕ್ಸ್ಟ್ ನೋಡಿ. ಇದು 3 1 3 3 2 6 2 1 2 1 ಕ್ಯಾನ್ಸಲ್ ಆಯಿತು. ಉಳಿತೇನು? 22 ಚದರ ಸೆಂಟಿಮೀಟರ್. ಚದರ ಸೆಂಟಿಮೀಟರ್ ಅಲ್ಲ, ಯಾಕಂದ್ರೆ ಕಂಸದ ಉದ್ದ ಅಂತಂದ್ರೆ ಸೆಂಟಿಮೀಟರ್ನಲ್ಲಿ ಇದೆ. ಓಕೆ, ಕಂಸದ ಉದ್ದ ಗೊತ್ತಾಯ್ತು ನಮಗೆ. ಓಕೆ, ಒಂದು ಕ್ಲಿಯರ್. ನೆಕ್ಸ್ಟ್ ಬೇಕಾಗಿದ್ದು ಕಂಸದಿಂದ ಉಂಟಾದ ತ್ರಿಜ್ಯಾಂತರ ಖಂಡ ಬೇಕು. ಕಂಸದಿಂದ ಉಂಟಾದಂಥ ಈ ತ್ರಿಜ್ಯಾಂತರ ಖಂಡ ಬೇಕಾಗ್ಯದ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಇದ್ರದ್ದು ಕಂಪ್ಲೀಟ್ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯಮ್ಮ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಗೊತ್ತಾ ನಮಗೆ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು ಹೇಳಿವಿ? ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಇದು ಫಾರ್ಮುಲಾ. ಬೆಲೆ ಆದೇಶ ಮಾಡೋಣ. ತೀಟಾ ಅಂದರೆ ಎಷ್ಟು ಹಾಕ್ಬೇಕಂತ ಹೇಳಿವಿ ನಾವು? 60 ಡಿಗ್ರಿ. 60 ಡಿವೈಡೆಡ್ ಬೈ ಇದು 360 ಇಂಟು ಪೈ ಅಂದರೆ ಎಷ್ಟು? 22/7 ಅಂತ ತಗೊಳ್ತೀವಿ. ತ್ರಿಜ್ಯ ಎಷ್ಟು ಕೊಟ್ಟಾರ? 21. ಸ್ಕ್ವೇರ್ ಇರೋದ್ರಿಂದ ನಾನು 2 ಬಾರಿ ಬರ್ಕೊಂಡಿನಿ. ಓಕೆ, ಮತ್ತೆ ಕ್ಯಾನ್ಸಲ್ ನೋಡಿ. 0 0 ಕ್ಯಾನ್ಸಲ್. 6 1 6 6 36. ಇದು 7 1 7 3 21. ಇದು 3 1 3 3 2 6 2 1 2. ಇದು 2 11. ಉಳಿದದ್ದೇನಿಲ್ಲಿ 11 × 21.
ಎಷ್ಟಾಗತ್ತೆ ನೋಡಿ ಇದು ಇಲ್ಲಿ ಬರಿಲ್ಲ 11 ಗುಣಿಲೆ 21 ಗುಣಾಕಾರ ಮಾಡಿಬಿಡೋಣ 11 ಒಂದಲೇ 11 11 2 22 ಇದು 23 231 ಚದರ ಸೆಂಟಿಮೀಟರ್. ನೆಕ್ಸ್ಟ್ ಬೇಕಾಗಿದೆ ನಮಗೆ ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಬೇಕು. ಅನುರೂಪ ಜ ರಚನೆ ಮಾಡ್ಕೊಳ್ಳೋಣ. ಒಂದು ಜಾ ತಗೊಳ್ತೀನಿ. ಜಾ ಅಂದರೆ ಇದು ಜಾ ಉಂಟಾಯ್ತಲ್ಲ ಎ ಬಿ. ಅನುರೂಪ ಜಾದಿಂದ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಇದನ್ನು ಕಂಡುಹಿಡಿಬೇಕಾಗಿದೆ ನಾವು. ಈ ವೃತ್ತಖಂಡದ ವಿಸ್ತೀರ್ಣ ಈ ಭಾಗ ಕಂಡುಹಿಡಿಬೇಕು. ಅಂದ್ರೆ ಏನು ಮಾಡ್ತೀವಿ ನಾವು? ಈ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯೋಕೆ ಏನು ಮಾಡ್ತೀವಿ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ ಎ ಒ ಬಿ ವಿಸ್ತೀರ್ಣವನ್ನು ಮೈನಸ್ ಮಾಡ್ತೀವಿ. ಆಗ ಇದು ವೃತ್ತಖಂಡದ ವಿಸ್ತೀರ್ಣ ಉಳ್ಕೊಂಡು ಬಿಡುತ್ತೆ. ಓಕೆ ನೋಡಿ, ಫಸ್ಟ್ ವೃತ್ತಖಂಡದ ವಿಸ್ತೀರ್ಣ ಮೂರನೇದು ಏನು ಮಾಡ್ತೀವಿ ನಾವು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಯಾವುದು? ಇದು ಕಂಡುಹಿಡಿದೀವಿ, ಡೈರೆಕ್ಟಾಗಿ ಬರೀಬಹುದು ಅಥವಾ ಒಂದ್ಸಲ ನೋಡಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಾವು ಕಂಡುಹಿಡಿದೀವಿ. ಎಷ್ಟು? 231 ಚದರ ಸೆಂಟಿಮೀಟರ್ ಮೈನಸ್ ನೋಡಿ ಇಲ್ಲಿ ತ್ರಿಭುಜ ಎ ಒ ಬಿ ವಿಸ್ತೀರ್ಣ. ತ್ರಿಭುಜ ಎ ಒ ಬಿ ಕೇಂದ್ರ ಕೋನ ಎಷ್ಟಾಗಿದೆ? 60 ಡಿಗ್ರಿ. ಒಂದು ಕೋನ 60 ಡಿಗ್ರಿ ಆಗಿದೆ ಅಂತಂದ್ರೆ ಎಂಥ ತ್ರಿಭುಜ ಆಗಿರುತ್ತೆ? ಅದು ಸಮಬಾಹು ತ್ರಿಭುಜ ಆಗಿರುತ್ತೆ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಗೊತ್ತು? √3/4 ಬಾಹು ಸ್ಕ್ವೇರ್ ಅಥವಾ √3/4 ತ್ರಿಜ್ಯ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ಓಕೆ, ಅದೇ ಫಾರ್ಮುಲಾ ಯೂಸ್ ಮಾಡ್ತೀವಿ ನೋಡಿ. ಇಲ್ಲಿ ಎ ಒ ಬಿ ಒಂದು ಸಮಬಾಹು ತ್ರಿಭುಜವಾಗಿರುವುದರಿಂದ ಅದರ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ √3/4 ಬಾಹು ಸ್ಕ್ವೇರ್ ಅಥವಾ ಇಲ್ಲಿ ತ್ರಿಜ್ಯ ಸ್ಕ್ವೇರ್ ಅಂತ ಬರ್ಕೊಳ್ತೀನಿ. ಓಕೆ ನೋಡಿ, ಇದು 231 ಮೈನಸ್ √3/4 ತ್ರಿಜ್ಯ ಎಷ್ಟಾಗ್ಯದ? ತ್ರಿಜ್ಯ ನಂಬಲ್ಲಿ ಇದರಲ್ಲಿ ಕೊಟ್ಟಿದ್ದು 21 ಸೆಂಟಿಮೀಟರ್ ಅಂದರೆ 21 ಸ್ಕ್ವೇರ್. ಓಕೆ, ನೆಕ್ಸ್ಟ್ ನೋಡಿ, 231 ಮೈನಸ್ ಇದು √3/4 21 ಸ್ಕ್ವೇರ್ ಅಂತಂದರೆ 441 ಆಯಿತು. ಓಕೆ, ಛೇದ ಹೋಗೋದಿಲ್ಲ. ಇದನ್ನು ಹೀಗೆ ಬರ್ಕೊಂಡು ಬಿಡ್ಲಾ? ಇದೆಷ್ಟಾಗತ್ತೆ? 231 ಮೈನಸ್ 441 ಇಂಟು √3/4 ಅಂತ ಬರ್ಕೊಳ್ತೀನಿ. ಇಷ್ಟು ಚದರ ಸೆಂಟಿಮೀಟರ್. ಓಕೆ, ಎದರದಿದು? ವೃತ್ತಖಂಡದ ವಿಸ್ತೀರ್ಣ 231 ಮೈನಸ್ 441 ಇಂಟು √3/4 ಅಂತ ಇಷ್ಟು ಚದರ ಸೆಂಟಿಮೀಟರ್ ಆಗುತ್ತೆ. ಓಕೆ, ಗೊತ್ತಾಯಿತು? 15 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಓಕೆ, ಜಾದಿಂದ ಉಂಟಾದ ಲಘುವೃತ್ತ ಖಂಡ ಮತ್ತು ಅಧಿಕ ವೃತ್ತ ಖಂಡದ ವಿಸ್ತೀರ್ಣಗಳನ್ನು ನಾವು ಕಂಡುಹಿಡಿಯಬೇಕು. ಇಲ್ಲಿ ಪೈ ಬೆಲೆ 3.14 ಅಂತ ಹೇಳಿ ಬಳಸ್ಕೊಳ್ಬೇಕು ಮತ್ತು √3 ಅಂತಂದ್ರೆ ಅದ್ರ ಬೆಲೆ 1.73 ಎಂದು ಬಳಸಿ ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಓಕೆ, ಪ್ರಶ್ನೆಯ ಪ್ರಕಾರ ಚಿತ್ರವನ್ನು ನೋಡಿ. ವೃತ್ತ ಬೇಕಾಗತ್ತಿಲ್ಲಿ, ಯಾಕಂದ್ರೆ ತ್ರಿಜ್ಯ ಕೊಟ್ಟರಪ್ಪ ಮತ್ತು ವೃತ್ತನ ಕೊಟ್ಟಾರ ಅಂತಂದ್ರೆ ಮೊದಲು ಒಂದು ವೃತ್ತ ತಗೊಳ್ತೀನಿ. ವೃತ್ತಕ್ಕೆ ಕೇಂದ್ರ ಬಿಂದು ತ್ರಿಜ್ಯ ಎಷ್ಟಿದೆ ಅಂತಂದ್ರೆ 15 ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವಂಥ ಒಂದು ವೃತ್ತದ ಒಂದು ಜಾ ಇದೆ. ಅದು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಓಕೆ, ಒಂದು ಜಾ ತಗೊಳ್ತೀನಿ ಇಲ್ಲಿ. ಅಂದರೆ ಇದು ಒಂದು ತ್ರಿಜ್ಯ ತಗೊಳ್ತೀನಿ. ಇನ್ನೊಂದು ತ್ರಿಜ್ಯ ತಗೊಂಡೆ ಅಂತಂದ್ರೆ ಇಲ್ಲಿ ಕೇಂದ್ರ ಕೋನ 60 ಡಿಗ್ರಿ ಉಂಟಾಗತ್ತಿಲ್ಲ. ಇದು 60 ಡಿಗ್ರಿ. ಇದು ಜಾ ತಗೊಳ್ತೀನಿ ನೋಡಿ, ಇದು ಜಾ. ಓಕೆ, ಇದನ್ನು ಓ ಅಂತ ತಗೊಳ್ಳೋಣ. ಇದು ಎ, ಇದು ಬಿ. ಇಲ್ಲಿ ಓ ಎ ಅನ್ನೋದು ತ್ರಿಜ್ಯ, ಓ ಬಿ ಅನ್ನೋದು ಸಹ ತ್ರಿಜ್ಯ, ಎ ಬಿ ಅನ್ನೋದೇನು ಜಾ. ಓಕೆ, ಕ್ಲಿಯರ್? ಓಕೆ, ಓ ಎ ಅಂತಂದ್ರೆ ಎಷ್ಟು? ತ್ರಿಜ್ಯ ಎಷ್ಟಿದೆ? 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓ ಬಿ ಇದನ್ನು 15 ಇರುತ್ತಲ್ಲ. ಒಂದು ವೃತ್ತದಲ್ಲಿ ಏರ್ಪಡುವಂಥ ಎಲ್ಲ ತ್ರಿಜ್ಯಗಳು ಸಮನಾಗಿರುತ್ತೆ. ಓಕೆ, ಕೊಟ್ಟಿರುವಂಥ ಅಂಶವನ್ನು ಗಮನಿಸಿ ಅದರ ಪ್ರಕಾರ ಬರ್ಕೊಳ್ತೀನಿ. ತ್ರಿಜ್ಯ ಕೊಟ್ಟಿದ್ದಾರೆ. ಇದರಲ್ಲಿ ತ್ರಿಜ್ಯ
ಅಂದರೆ ಆರ್ ಅಂತೀವಿ ನೋಡಿ ಅದಕ್ಕೆ. ಇದೆಷ್ಟು 15 ಸೆಂಟಿಮೀಟರ್. ಆಮೇಲೆ ವೃತ್ತ ಕೇಂದ್ರದಲ್ಲಿ ಎಷ್ಟು ಕೋನ ಉಂಟಾಗುತ್ತೆ? 60 ಡಿಗ್ರಿ. ಅಂದರೆ ತೀಟಾ ಅಂತಂದರೆ 60 ಡಿಗ್ರಿ ಅಂತ ತಗೊಳ್ತೀವಿ. ಜಾದಿಂದ ಉಂಟಾದ ಲಘುವೃತ್ತ ಖಂಡ ಕಂಡುಹಿಡಿಯಬೇಕು. ಲಘುವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಯಬೇಕು. ಆಮೇಲೆ ಅಧಿಕ ವೃತ್ತ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಓಕೆ, ಲಘುವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಲಘುವೃತ್ತ ಖಂಡ ಅಂದರೆ ಇಷ್ಟಾಗತ್ತೆ. ಈ ಲಘುವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಬೇಕು. ಅದರಲ್ಲಿ ತ್ರಿಭುಜ OAB ವಿಸ್ತೀರ್ಣವನ್ನು ಮೈನಸ್ ಮಾಡಿದ್ದೀವಿ ಅಂತಂದ್ರೆ ನಮಗೇನಂತಂದ್ರೆ ಈ ಭಾಗದ ವಿಸ್ತೀರ್ಣ ಲಘುವೃತ್ತ ಖಂಡದ ವಿಸ್ತೀರ್ಣ ದೊರಕುತ್ತೆ. ಓಕೆ, ಲಘುವೃತ್ತ ಖಂಡದ ವಿಸ್ತೀರ್ಣ. ಲಘುವೃತ್ತ ಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನಾಗುತ್ತೆ? ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ಯಾವುದು? ತ್ರಿಭುಜ AOB ವಿಸ್ತೀರ್ಣವನ್ನು ಮಾಡಬೇಕಾಗತ್ತೆ. ಅಂದರೆ ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಫಸ್ಟ್ ನಾವು ಸಪ್ರೇಟ್ ಕಂಡುಹಿಡ್ಕೊಂಡ್ಬಿಡ. ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಂಡ್ಬಿಡ್ತೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಫಾರ್ಮುಲಾ ಏನು? ತೀಟಾ ಡಿವೈಡೆಡ್ ಬೈ 360 ಇಂಟು πr² ಫಾರ್ಮುಲಾ. ಓಕೆ, ಇದರಲ್ಲಿ ಬೆಲೆ ಆದೇಶ ಮಾಡೋಣ. ತೀಟಾ ಅಂದರೆ ಎಷ್ಟಾಗುತ್ತೆ? ತೀಟಾ ಎಷ್ಟು ಕೊಟ್ಟರೆ ಇಲ್ಲಿ 60 ಡಿಗ್ರಿ. 60 ಡಿವೈಡೆಡ್ ಬೈ ಇದು 360 ಇಂಟು ಪೈ ವ್ಯಾಲ್ಯೂ ಎಷ್ಟು ತೊಗೊಳ್ಬೇಕು? 3.14 ತೊಗೊಳ್ಬೇಕು. ಆಮೇಲೆ ತ್ರಿಜ್ಯ ಎಷ್ಟಿದೆ? ತ್ರಿಜ್ಯ 15 ಸೆಂಟಿಮೀಟರ್. ಸ್ಕ್ವೇರ್ ಇರೋದರಿಂದ ನಾನು 2 ಬಾರಿ ಬರ್ಕೊಳ್ತೀನಿ ಅದಕ್ಕೆ. ಸರಿ, ಛೇದ ಹೊಡೆಯೋಣ. 0 0 ಕ್ಯಾನ್ಸಲ್. 6 1 6 6 36. ಮತ್ತೆ 3 2 6 3 5 15. ಉಳಿದದ್ದೇನು ಉಳಿತು ನೋಡಿ ಇಲ್ಲಿ 3.14 ಇಂಟು 15 ಇಂಟು 5 ಡಿವೈಡೆಡ್ ಬೈ 2 ಅಂತ ಆಯಿತು. ಓಕೆ, ಈಗೇನು ಮಾಡ್ಬೋದು ನಾವು? ಮತ್ತೆ ಛೇದ ಹೊಡಿಬೋದು. ಇದಕ್ಕೆ 2 1 ಇದಕ್ಕೆ 2 2 4 2 5 10 2.5. ಅಂದರೆ ಯಾವ್ಯಾವ ಗುಣಾಕಾರ ಮಾಡ್ತೀವಿ ನಾವು? 3.14 ಇಂಟು 15 ಇಂಟು 2.5. ಅಂದರೆ ಇದು ಕಂಪ್ಲೀಟ್ ಆಗಿ ಗುಣಾಕಾರ ಮಾಡಿ, ಇದು ಗುಣಾಕಾರ ಮಾಡಿದ್ರೆ ಬೆಲೆ ಎಷ್ಟಾಗುತ್ತೆ? 117.75 ಚದರ ಸೆಂಟಿಮೀಟರ್ ಆಗತ್ತೆ. ನೆಕ್ಸ್ಟ್ ಬೇಕಾಗಿತ್ತು ನಮಗೇನು? ತ್ರಿಭುಜ AOB ವಿಸ್ತೀರ್ಣ ಒಂದು ಬೇಕಲ್ಲ. ತ್ರಿಭುಜ AOB ವಿಸ್ತೀರ್ಣವನ್ನು ಕಂಡುಹಿಡ್ಕೊಂಡ್ಬಿಡ. ತ್ರಿಭುಜ AOB ಇದ್ರ ವಿಸ್ತೀರ್ಣ ಏನಾಗತ್ತಿದು? ಎಂಥ ತ್ರಿಭುಜ ಆಗಿದೆ? ಸಮಬಾಹು ತ್ರಿಭುಜ ಆಗ್ಯದಲ್ಲ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ √3/4 ಇಂಟು ಬಾಹು ಸ್ಕ್ವೇರ್ ಅಥವಾ ತ್ರಿಜ್ಯ ಸ್ಕ್ವೇರ್ ಅಂತ ತಗೊಳ್ತೀವಿ. ಓಕೆ, 1.73 ಡಿವೈಡೆಡ್ ಬೈ 4 ಇಂಟು ತ್ರಿಜ್ಯ ಎಷ್ಟಿದೆ? ತ್ರಿಜ್ಯ 15. 15 ಸ್ಕ್ವೇರ್ ಎಷ್ಟಾಗತ್ತೆ ನೋಡಿ? 1.73 ಡಿವೈಡೆಡ್ ಬೈ 4. 15 ಸ್ಕ್ವೇರ್ ಅಂದರೆ 225. ಈಗ 1.73 ಇಂಟು 225 ಗುಣಾಕಾರ ಮಾಡ್ಕೊಳ್ಳೋಣ. 97.3125 ಚದರ ಸೆಂಟಿಮೀಟರ್ ಆಗುತ್ತೆ. 97.3125 ಚದರ ಸೆಂಟಿಮೀಟರ್. ಎದರದಿದು ಹೆಂಗೆ ಮಾಡ್ಬೇಕಂತ ಹೇಳಿದ್ದು ಗೊತ್ತಾಯಿತು? 1.73 ಗುಣಿಲೆ 225 ಗುಣಾಕಾರ ಮಾಡಿ ಅದಕ್ಕೆ 4ರಿಂದ ಭಾಗಾಕಾರ ಮಾಡೋದು. ಆಗ 97.3125 ಇಷ್ಟು ಚದರ ಸೆಂಟಿಮೀಟರ್ ಬರುತ್ತೆ. ಎದರದಿದು ತ್ರಿಭುಜ AOBಯ ವಿಸ್ತೀರ್ಣ. ಓಕೆ, ಇದ್ರ ಬೆಲೆ ಇದರಲ್ಲಿ ಇನ್ಪುಟ್ ಮಾಡಿಬಿಡೋಣ. ನೋಡಿ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು? 117.75 ಚದರ ಸೆಂಟಿಮೀಟರ್ ಮೈನಸ್ ತ್ರಿಭುಜ AOB ವಿಸ್ತೀರ್ಣ 97.3125 ಇಷ್ಟಿದೆ. ಓಕೆ, ಈಗ 117.75ರಲ್ಲಿ 97.3125 ಕಳೆಯಬೇಕು. 20.4375 ಎಷ್ಟು ಚದರ ಸೆಂಟಿಮೀಟರ್.
ನೆಕ್ಸ್ಟ್ ಬೇಕಾಗಿದೆ ನಮಗೆ ಯಾವುದು ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಅಧಿಕ ವೃತ್ತಖಂಡದ ವಿಸ್ತೀರ್ಣ ಈಜಿ ಅದ. ಇದು ಹೇಗೆ ಕಂಡುಹಿಡಿತೀವಿ? ವೃತ್ತದ ವಿಸ್ತೀರ್ಣದಲ್ಲಿ ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಮೈನಸ್ ಮಾಡಿಬಿಡೋದು. ಅಂದರೆ ಎಷ್ಟಿದೆ ಲಘು ವೃತ್ತಖಂಡದ ವಿಸ್ತೀರ್ಣ? 20.4375. ಇಲ್ಲಿ ಪೈ ವ್ಯಾಲ್ಯೂ ಎಷ್ಟು ತಗೋಬೇಕಂತ ಹೇಳಿ ನಾವು, ಪೈ ಅಂತಂದ್ರೆ 3.14. ಆರ್ ಸ್ಕ್ವೇರ್ ತ್ರಿಜ್ಯ ಸ್ಕ್ವೇರ್ 15 ಸ್ಕ್ವೇರ್ ಮೈನಸ್ ಇದು 20.4375 ಎಷ್ಟಾಗತ್ತೆ ನೋಡಿ. 3.14 15 ಸ್ಕ್ವೇರ್ ಅಂದರೆ 225 ಮೈನಸ್ ಇದು 20.4375. ಈಗ 3.14ಕ್ಕೆ 225ರಿಂದ ಗುಣಾಕಾರ ಮಾಡೋದು 706.5 ಆಗುತ್ತೆ. ಮೈನಸ್ ಇದು 20.4375. ಓಕೆ, ಈಗ 706.5ರಲ್ಲಿ ನಾವು 20.4375 ಮೈನಸ್ ಮಾಡಿದ್ದೀವಿ ಅಂತಂದ್ರೆ ಇಷ್ಟು ಆಗುತ್ತೆ. ಎಷ್ಟು? 686.0625 ಚದರ ಸೆಂಟಿಮೀಟರ್. ಇಷ್ಟಿದ್ರ ಬೆಲೆ ಬರುತ್ತೆ. ಎದರದಿದು? ಅಧಿಕ ವೃತ್ತಖಂಡದ ವಿಸ್ತೀರ್ಣ. ಓಕೆ.